ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನನ್ನ ಪ್ರಿನ್ಸಸ್ಗಳನ್ನು ನಾನಿದ್ದ ರೂಮ್ಗೆ ಕರೆತಂದ ಕ್ಷಣದಿಂದ ಮುಂದೆ ಏನೇನಾಯಿತು ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಟ್ವಿನ್ಸ್ ಡೈರಿ ಕನ್ನಡ ಚಾನಲ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನನ್ನ ಜೀವನದ ನೈಜ ಘಟನೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ನಿಮ್ಮ ಹತ್ರ ಮಾತಾಡಬೇಕು. ಅದೇನೆಂದರೆ ನನ್ನ ಚಾನಲ್ ನಿಮಗೆ ಅಥವಾ ನಾನು ಮಾಡ್ತಿರೋ ರೀತಿ ನಿಮಗೆ ಇಷ್ಟ ಆಗಿದೆಯಾ ಇಲ್ವಾ ಗೊತ್ತಾಗ್ತಿಲ್ಲ. ಇನ್ನೂ ಕೆಲವೇ ವಿಡಿಯೋ ನಾನು ಮಾಡಿರೋದು ಗೊತ್ತು, ಆದರೆ ನಾನು ಮಾಡ್ತಿರೋದು ಹೇಗೆ ಅನ್ನಿಸ್ತಿದೆ ಗೊತ್ತಿಲ್ಲ. ಯಾಕಂದರೆ ನಾನು ಯಾವತ್ತೂ ಈ ಥರ ಮಾತಾಡಿಲ್ಲ, ಅದು ಇಷ್ಟೊಂದು ಅದಕ್ಕೆ ಕೇಳ್ತಾ ಇದ್ದೀನಿ. ನಾನು ಸ್ವಲ್ಪ ಇಂಟ್ರೋವರ್ಟು. ನಾನು ಯಾರ ಹತ್ರನೂ ಅಷ್ಟೊಂದು ಮಾತಾಡಲ್ಲ. ನಾನಾಯಿತು ನನ್ನ ಕೆಲಸ ಆಯಿತು ಅಂತ ಇರ್ತೀನಿ ಅಷ್ಟೇ. ಈ ಚಾನಲ್ನ ಈ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ನಾನು ನನ್ನ ಮಕ್ಕಳಿಂದನೇ ನನಗನ್ಸಿದ್ದು. ಅವ್ರು ಹುಟ್ಟಿರೋ ಜರ್ನಿನ ಡಾಕ್ಯುಮೆಂಟ್ರಿ ಮಾಡಿ ಇಡಬೇಕು, ಇಟ್ಟರೆ ಅವರು ದೊಡ್ಡವರಾದಾಗ ನೋಡಿದ್ರೆ ಖುಷಿಯಾಗುತ್ತೆ ಅಂತ ನನಗನ್ನಿಸ್ತು. ಮತ್ತು ಅದ್ರ ಜೊತೆಗೆ ನಾನು ಜೆನ್ಯೂನಾಗಿ ನಾನು ನನಗಾದ ಅನುಭವವನ್ನು ಹಂಚಿಕೊಳ್ಳೋದ್ರಿಂದ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಭರವಸೆಯಲ್ಲಿ ಈ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ತುಂಬ ಮುಖ್ಯ. ದಯವಿಟ್ಟು ಸಪೋರ್ಟ್ ಮಾಡಿ, ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ಕಥೆನ ಶುರು ಮಾಡೋಣ. ನಾನಿದ್ದ ರೂಮ್ಗೆ ನರ್ಸು ಬಂದು ಬೇಬೀಸ್ನ ಶಿಫ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಬೇಬೀಸ್ದು ಬಟ್ಟೆ ಕೊಡಿ, ಶಿಫ್ಟ್ ಮಾಡಿಕೊಡ್ತೀವಿ ಅಂತ ಹೇಳಿ ತಗೊಂಡೋದ್ರು. 5 to 10 ಮಿನಿಟ್ಸ್ ಬಿಟ್ಟು ನನ್ನ ಕಂದಮ್ಮಗಳನ್ನು ನನ್ನ ಹತ್ರ ಅಂದರೆ ನಾನಿದ್ದ ರೂಮ್ಗೆ ಕರ್ಕೊಂಡು ಬಂದರು. ಅವ್ರನ್ನ ನೋಡಿ ಖುಷಿ, ಸಂತೋಷ, ಒಂಥರ ಮಿಕ್ಸ್ಡ್ ಎಮೋಷನ್ಸ್ ಅಂತಲೇ ಹೇಳ್ಬೋದು. ನನ್ನ ಪಕ್ಕನೇ ಇದ್ದರು. ನನಗಂತೂ ನಿದ್ದೆನೇ ಬಂದಿಲ್ಲ ಆವತ್ತಿನ ದಿನ. ನನಗೆ ಒಂದು ಕ್ಷಣ ನಂಬೋಕೆ ಆಗ್ತಿರ್ಲಿಲ್ಲ. ಇವಾಗ ಸ್ವಲ್ಪ ಹೊತ್ತಿನ ಮುಂಚೆ NST ಮಾಡಿದರು ಇಲ್ಲೇ. ಇವಾಗ ನನ್ನ ಮಕ್ಕಳು ನನ್ನ ಎದುರುಗಡೆ ಇದ್ದಾರೆ ಅಂತ. ನನಗೆ ಆವಾಗಲೂ ಸಹ ತಿನ್ನಲಿಕ್ಕೆ ಏನೂ ಕೊಟ್ಟಿರಲಿಲ್ಲ. ಇನ್ನೂ 6 ಅವರ್ಸ್ ಏನೂ ತೊಗೋಬಾರ್ದು. 6 ಅವರ್ಸ್ ಆದಮೇಲೆ ಸ್ವಲ್ಪ ನೀರು ಕುಡೀರಿ, ಆಮೇಲೆ ಗಂಜಿ ಕೊಡ್ತಾರೆ ಅಂತ ಹೇಳಿದರು. ನನಗೆ ಫ್ಲೂಯಿಡ್ಸು ಹಾಕಿದ್ರು, ಹಂಗಾಗಿ ಅಷ್ಟು ಸುಸ್ತು, ಹೊಟ್ಟೆ ಹಸಿವು ಆಗ್ತಿರ್ಲಿಲ್ಲ. ಆಮೇಲೆ ನಮ್ಮ ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗೆಲ್ಲ ಗುಡ್ ನ್ಯೂಸ್ ಹೇಳೋದು ಸ್ಟಾರ್ಟ್ ಆಯಿತು. ಎಲ್ಲರೂ ಫೋನಲ್ಲಿ ಬ್ಯುಸಿ ಇದ್ದರು. ನಾನು ನನ್ನ ಮಕ್ಕಳನ್ನ ನೋಡೋದೇ ಆಗ್ತಿತ್ತು. ನಾನು ಕಂಪ್ಲೀಟ್ ರೆಸ್ಟಲ್ಲಿದ್ದೆ. ಸ್ವಲ್ಪ ಸ್ವಲ್ಪ ನಮ್ನೆಸ್ ಕಡಿಮೆ ಆಯ್ತಾ ಹೋಗ್ತಿತ್ತು. ಸ್ಟಾರ್ಟಿಂಗ್ ರೂಮ್ಗೆ ಶಿಫ್ಟ್ ಆದಾಗ ಕಾಲು ಅಲ್ಲಾಡಿಸಲಿಕ್ಕೆ ಆಗ್ತಿರ್ಲಿಲ್ಲ. ನರ್ಸಸ್ ಹೇಳಿ ಹೋಗಿದ್ರು, ನಮ್ನೆಸ್ ಕಡಿಮೆ ಆದಮೇಲೆ ಸ್ವಲ್ಪ ಕಾಲನ್ನ ಸ್ಟ್ರೆಚ್ ಮಾಡಿ ಆ ಕಡೆ ಈ ಕಡೆ ಅಲ್ಲಾಡಿಸ್ಬೇಕು ಅಂತ. ನಾನು ಹಾಗೆ ಮಾಡ್ತಿದ್ದೆ. ಮಲ್ಕೊಂಡೇ ಕಾಲನ್ನ ಸ್ಟ್ರೆಚ್ ಮಾಡ್ತಿದ್ದೆ. ಎಷ್ಟು ಆಗುತ್ತೋ ಅಷ್ಟು ಸಣ್ಣಗೆ ಎಕ್ಸಸೈಸ್ ಕೂಡ ಮಾಡ್ಕೊತಿದ್ದೆ. ನೈಟು ಆಗ್ತಿದ್ದಂಗೆ ಫ್ರೆಂಡ್ಸ್, ರಿಲೇಟಿವ್ಸ್ ಬರಲಿಕ್ಕೆ ಸ್ಟಾರ್ಟ್ ಆದರು. ಅವ್ರ ಜೊತೆ ಮಾತುಕತೆ. ಪಾಪುಗೆ ನಾನು ಫಸ್ಟ್ ಫೀಡ್ ಮಾಡಿಸ್ಬೇಕಿತ್ತು. ನಾನು ಮಲ್ಕೊಂಡಿದ್ದರಿಂದ ಸಿಸ್ಟರ್ ಬಂದು ನನ್ನ ಮೇಲೆ ಪಾಪುನ ಹಾಕಿ ಲ್ಯಾಚ್ ಮಾಡಿಸ್ಲಿಕ್ಕೆ ಟ್ರೈ ಮಾಡಿಸಿದ್ರು. ಅವರಂತೂ ಫುಲ್ ನಿದ್ದೆ ಅಂದರೆ ನಿದ್ದೆ, ಬಾಯಿನೇ ಬಿಡ್ತಿರ್ಲಿಲ್ಲ, ಲ್ಯಾಶ್ ಮಾಡ್ತಿರ್ಲಿಲ್ಲ. ಇನ್ನೇನು ಮಾಡೋದು, ಫಾರ್ಮುಲಾ ಹಾಕಿದರು. 6 ಅವರ್ಸ್ ಆಯಿತು. ನನಗೆ ಸ್ವಲ್ಪ ವಾಟರ್ ಕೊಟ್ಟರು. ಅದು ಜಾಸ್ತಿ ಕುಡಿಬೇಕು, ಜಾಸ್ತಿ ಕೊಟ್ಟಿರಲಿಲ್ಲ, ಸ್ವಲ್ಪ ಕೊಟ್ಟರು ಅಷ್ಟೇ. ನನಗೆ ಜಾಸ್ತಿ ಕುಡಿಬೇಕು ಅನ್ನಿಸ್ತಿತ್ತು ನೀರನ್ನ. ಆಮೇಲೆ ವಾಮಿಟ್ ಏನೂ ಆಗಲಿಲ್ಲ. ಆವಾಗ ಸ್ವಲ್ಪ ಗಂಜಿ ಕೊಟ್ಟರು, ಅದು ಸ್ವಲ್ಪನೇ ಅಷ್ಟೇ ಕೊಟ್ಟಿದ್ದು. ನನಗೆ ಆವಾಗ ಫುಲ್ ಹೊಟ್ಟೆ ಹಸಿವಾಗ್ತಿತ್ತು. ಇನ್ನೂ ಜಾಸ್ತಿ ಊಟ ಮಾಡಬೇಕು ಅನ್ನಿಸ್ತಿತ್ತು, ಬಟ್ ಕೊಟ್ಟಿರಲಿಲ್ಲ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೇಳಿದರು. ಓಕೆ ಅಂತ ನಾನು ಸುಮ್ಮನೆ ಆದೆ. ನೆಕ್ಸ್ಟ್ ನನ್ನ ಬೇರೆ ನಾವು ಬುಕ್ ಮಾಡಿರೋ ರೂಮ್ಗೆ ಶಿಫ್ಟ್ ಮಾಡಿದರು. 2 ಅವರ್ಸ್ ಒಂದ್ಸತಿ ನರ್ಸ್ ಬಂದು ನನ್ನ ಬೇಬೀಸ್ ನನ್ನ ಮೇಲೆ ಹಾಕಿ ಲ್ಯಾಚ್ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತಿದ್ರು. ಫಸ್ಟ್ ಡೇ ಲ್ಯಾಚ್ ಮಾಡಲಿಲ್ಲ, ಫುಲ್ ನಿದ್ದೆಲೇ ಇದ್ದರು. ಎಲ್ಲ ಮಲಗಿದ್ರು. ನನ್ನ ಜೊತೆ ನನ್ನಮ್ಮ ಅಷ್ಟೇ ಇದ್ದಿದ್ದು. ನೈಟ್ ನನಗಂತೂ ನಿದ್ದೆನೇ ಬಂದಿಲ್ಲ. ಫುಲ್ ನೈಟ್ ಕಣ್ಣು ಮುಚ್ಚಿಲ್ಲ. ಅದೇನಕ್ಕೆ ಅಂತ ಗೊತ್ತಾಗಲಿಲ್ಲ, ಸಂತೋಷಕ್ಕೋ ಏನೋ. ಫುಲ್ ನೈಟು ಎಚ್ಚರನೇ ಇದ್ದೆ. ಮಕ್ಕಳನ್ನ ನೋಡೋದೇ ಆಗ್ತಿತ್ತು. ಇದೇ ಥರ ಮಾಡಿ ಮಾರ್ನಿಂಗ್ 5 o'clock ಅಷ್ಟೊತ್ತಿಗೆ ಇವರು
ನರ್ಸ್ ಬಂದು ಇನ್ನೊಬ್ಬರು ನರ್ಸ್ ಜೊತೆಗೆ ಇನ್ನೊಬ್ಬರು ಬಂದರು. ಸ್ಪಾಂಜ್ ಮಾಡಿಸ್ಬೇಕು ನಿಮಗೆ ಅಂತ ಹೇಳಿ ಬಟ್ಟೆ ಎಲ್ಲ ಚೇಂಜ್ ಮಾಡಿಸಿದ್ರು. ಯೂರಿನ್ ಕೆಥೆಟರ್ ಹಾಕಿದ್ರಲ್ವ, ಅದನ್ನು ಮಾರ್ನಿಂಗ್ ರಿಮೂವ್ ಮಾಡಿದ್ರು. ಇವಾಗ ನಾನು ಎದ್ದು ಓಡಾಡೋ ಸಮಯ. ನರ್ಸ್ ಹೆಲ್ಪ್ ತೊಗೊಂಡು ಎದ್ದು ವಾಕ್ ಮಾಡಿ ಅಂತ ಹೇಳಿದರು. ನನ್ನ ಸಿ ಸೆಕ್ಷನ್ ಆದಮೇಲೆ ಮೊದಲ ವಾಕು. ನಾನು ಎದ್ದೆ ಆರಾಮಾಗಿ. ಅಮ್ಮದು ಹೆಲ್ಪ್ ತೊಗೊಂಡೆ ಎದ್ದೇಳಬೇಕಾದ್ರೆ. ಆಮೇಲೆ ನಾನು ನರ್ಸ್ನ ಕರೆದು ನಾನೇ ವಾಕ್ ಮಾಡಬೇಕು, ಬನ್ನಿ ಹೆಲ್ಪ್ ಮಾಡಿ ಅಂತ ಹೇಳಿ ನಾನೇ ಒಬ್ಬಳೇ ಎದ್ದೆ ಬೆಡ್ಡಿಂದ. ತಲೆ ಜುಮ್ ಅನ್ನೋ ಥರ ಆಯಿತು. ನರ್ಸ್ ಕೈನ ಇಟ್ಕೊಂಡು ಮೊದಲ ಹೆಜ್ಜೆ ಇಟ್ಟೆ. ಓಕೆ, ಈಸಿ ಅಂತ ಅನ್ನಿಸ್ತು. ಫುಲ್ ಕಾರಿಡಾರ್ ವಾಕ್ ಮಾಡಿದೆ. ನಿಧಾನಕ್ಕೆ ಒಬ್ರದ್ದು ಹೆಲ್ಪ್ ಬೇಕೇ ಬೇಕು. ಸ್ವಲ್ಪ ತಲೆ ಸುತ್ತೋ ಥರ ಆಗುತ್ತೆ, ಮಲ್ಕೊಂಡೇ ಇರ್ತೀವಲ್ಲ ಇಡೀ ದಿನ ತುಂಬ ಹೊತ್ತು, ಅದಕ್ಕೋಸ್ಕರ. ಮತ್ತು ಏನು ಫುಡ್ ತಿಂದಿರಲ್ಲ ನೋಡಿ ಅಲ್ವಾ, ಅದಕ್ಕೆ ತಲೆ ಸುತ್ತು ಬಂದಂಗೆ ಆಗುತ್ತೆ. ಒಬ್ರದ್ದು ಹೆಲ್ಪು ತಗೊಂಡ್ರೆ ಸರಿ ಹೋಗುತ್ತೆ. ಪೇಯ್ನ್ ಆಗಲ್ಲ ಅಂತ ಹೇಳಲ್ಲ, ಆಗುತ್ತೆ, ಬಟ್ ತಡೆಯೋಕ್ಕೆ ಆಗಲ್ಲ ಅನ್ನೋ ಥರ ಇಲ್ಲ, ಆರಾಮಾಗಿ ಓಡಾಡ್ಬೋದು. ನಾನು ಹೇಳಿದ್ನಲ್ಲ, ನಾನೇ ಓಡಾಡಬೇಕು ಅಂತ ನಿಧಾನಕ್ಕೆ ಗ್ರಿಪ್ ತೊಗೊಂಡಿದ್ದೆ. ಆಮೇಲೆ ಸಿಸ್ಟರ್ನ ಕರೆದು ವಾಕ್ ಮಾಡಿದೆ. ಒಂದು 10 ಮಿನಿಟ್ಸ್ ನಿಧಾನಕ್ಕೆ 2 to 3 ಡೇ. ಸ್ವಲ್ಪ ಇದ್ದೊಳ್ಳುವಾಗ ಮಲ್ಕೊಳ್ಳುವಾಗ ನೋವು ಇರುತ್ತೆ, ಪೇಯ್ನ್ ಇರುತ್ತೆ ಅಷ್ಟೇ. ಆ್ಯಂಟಿಬಯೋಟಿಕ್ಸ್ ಕೊಟ್ಟಿರ್ತಾರೆ, ಸರಿ ಹೋಗುತ್ತೆ. ಆಮೇಲೆ ಸಾಫ್ಟ್ ಡಯಟ್ ಹೇಳಿದರು. ಅದಕ್ಕಿಂತ ಮುಂಚೆ ಮಾರ್ನಿಂಗ್ ವಾಕ್ ಮಾಡಿದ ಮೇಲೆ ಒಂದು ಗ್ಲಾಸ್ ಕಾಫಿ ಕುಡಿದೆ. ಪ್ರೆಗ್ನೆನ್ಸಿಯಲ್ಲಿದ್ದಾಗ ಕಾಫಿ ಕುಡ್ದಿರಲಿಲ್ಲ, ಅದಕ್ಕೆ ಕುಡಿದೆ, ಸಮಾಧಾನ ಆಯಿತು. ಆಮೇಲೆ ಇಡ್ಲಿ ಬ್ರೇಕ್ಫಾಸ್ಟ್ಗೆ ತಿಂದೆ. ಅದ್ರ ಮಧ್ಯೆ ಬೇಬಿಗೆ ಫೀಡಿಂಗು ಮತ್ತು ನರ್ಸ್ ಅವ್ರನ್ನ ಕರ್ಕೊಂಡೋಗಿ ಸ್ನಾನ ಮತ್ತು ವೆಯ್ಟ್ ಚೆಕ್ ಮಾಡೋದು, ಸ್ನಾನ ಮಾಡಿಸ್ಕೊಂಡು ಬಂದರು. ಬ್ಲಡ್ಡು ಕೊಡಲಿಕ್ಕೆ ಇದ್ದರೆ ಅದಕ್ಕೂ ಸಹ ಕರ್ಕೊಂಡು ಹೋಗ್ತಾರೆ. ಇಷ್ಟೆಲ್ಲ ನಡೀತಿರುತ್ತೆ. ನನಗೆ 2 ಡೇಸ್ ಮಿಲ್ಕ್ ಬರಲಿಲ್ಲ, ಬರೀ ಫಾರ್ಮುಲಾನೇ ಮಕ್ಕಳಿಗೆ ಕೊಟ್ಟಿದ್ದು. 3rd ಡೇಯಿಂದ ಸ್ವಲ್ಪ ಬಂತು. ನಾನು ಕುಡಿಸ್ಲಿಕ್ಕೆ ಪ್ರತಿ ಸತಿನೂ ಟ್ರೈ ಮಾಡಿದ್ದೀನಿ. ಅವ್ರು ಲ್ಯಾಚ್ ಅವರೇ ಲ್ಯಾಚ್ ಮಾಡಿದ್ರೆ ಬರುತ್ತೆ ಮಿಲ್ಕು, ಅದಕ್ಕೋಸ್ಕರ ಟ್ರೈ ಮಾಡ್ತಾನೆ ಇದ್ದೆ. ಅವ್ರು ಕುಡಿತಾರೋ ಬಿಡ್ತಾರೋ ಲ್ಯಾಚ್ ಅಂತೂ ಮಾಡಿಸ್ತಾನೆ ಇದ್ದೆ. ಆಮೇಲೆ ಲಂಚ್ಗೆ ಅವರೇ ಬ್ಯಾಲೆನ್ಸ್ಡ್ ಮೀಲ್ ಕೊಡ್ತಾರೆ. ನನಗೆ ತುಂಬ ಹೊಟ್ಟೆ ಹಸಿವು ಆಗ್ತಿದ್ದರಿಂದ ಬಿಸಿ ಊಟ ಮಾಡಿ, ಊಟ ತುಂಬ ಚೆನ್ನಾಗಿರ್ತಿತ್ತು. ನಾನು ಹಾಸ್ಪಿಟಲ್ನಲ್ಲಿ ಇದ್ದೀನೋ ಇಲ್ವೋ ಫೀಲೇ ಆಗ್ತಿರ್ಲಿಲ್ಲ ನನಗೆ. ಟೋಟಲ್ 5 ಡೇಸ್ ಹಾಸ್ಪಿಟಲ್ನಲ್ಲಿ ಇರಬೇಕಾಯ್ತು. ತುಂಬಾ ಡಾಕ್ಟರ್ಸ್ ವಿಸಿಟ್ ಇರ್ತಿತ್ತು. ಪೀಡಿಯಾಟ್ರಿಷಿಯನ್ನು, ನನ್ನ ಗೈನಿಕ್ ಡಾಕ್ಟ್ರು, ಫಿಸಿಯೋಥೆರಪಿಸ್ಟು, ಸುಮಾರು ಜನ, ಡಯಟಿಷಿಯನ್ನು, ಸುಮಾರು ಜನ ಬಂದು ಹೋಗ್ತಿದ್ರು. 1 ಅವರ್ಗೂ ವಿಸಿಟ್ ಮಾಡಿ ವಿಚಾರಿಸ್ತಿದ್ರು. ಇದೇ ಥರ 5 ಡೇಸೂ ಕೂಡ ಇತ್ತು. ಹಾಸ್ಪಿಟಲ್ ಅನುಭವ ಚೆನ್ನಾಗಿತ್ತು ನಿಜ ಹೇಳ್ಬೇಕಂದ್ರೆ. ಈವ್ನಿಂಗ್ ಕಾಫಿ ಕುಡಿದೆ, ಚೆನ್ನಾಗಿತ್ತು. ಇದೇ ಥರ ಹೋಯಿತು. 2nd ಡೇ ನೈಟು ಊಟ ಆಯಿತು, ಮಲ್ಕೊಂಡ್ವಿ. ಮಕ್ಕಳಿಗೆ 2 to 3 ಅವರ್ಸ್ಗೆಲ್ಲ ಫೀಡಿಂಗ್ ಮಾಡಿಸ್ಬೇಕು, ಅದಕ್ಕೆ ಎದ್ದೇಳೋದು ಮಲಗೋದು ಇದೇ ಥರ ಆಗ್ತಾಯಿತ್ತು. ಆಮೇಲೆ 3rd ಡೇ ಅರ್ಲಿ ಮಾರ್ನಿಂಗ್ ನಂದು ಸೇಮ್ ರೊಟೀನು. ಸ್ಪಾಂಜ್ ಬಾತ್ ಇರ್ತಿತ್ತು. ಆಮೇಲೆ ಅದೇ ಥರ ಹೋಗ್ತಾಯಿತ್ತು. ಮಕ್ಕಳಿಗೆ ಬ್ಲಡ್ ಟೆಸ್ಟ್ ಇದ್ದರೆ ಕರ್ಕೊಂಡು ಹೋಗ್ತಿದ್ರು, ವೆಯ್ಟ್ ಚೆಕ್ ಮಾಡಿಸ್ತಿದ್ರು, ಮತ್ತು ಅವ್ರನ್ನ ಸ್ನಾನಕ್ಕೆ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಕೊಂಬಂದು ಕೊಡ್ತಾಯಿದ್ರು. ಸಂಜೆ ಬ್ಲಡ್ ಚೆಕಪ್ಗೆ ಅಂತ ಕರ್ಕೊಂಡು ಹೋಗಿದ್ರು 3rd ಡೇ ಮಾರ್ನಿಂಗು. ರಿಪೋರ್ಟ್ ಬರೋದು ಸಂಜೆ ಅಂತ ಹೇಳಿದರು. ಸೊ ಮಕ್ಕಳದು ಕೂಡ ಸೇಮ್ ರೊಟೀನ್ ಫಾಲೋ ಆಗ್ತಿತ್ತು. ನನಗೆ ಬ್ರೇಕ್ಫಾಸ್ಟ್ ಆದಮೇಲೆ ಫಿಸಿಷಿಯನ್ ಬಂದು ಸ್ವಲ್ಪ ಬೆಡ್ಡಲ್ಲೇ ಮಾಡುವಂಥ ಎಕ್ಸಸೈಸಸ್ನ ಹೇಳಿ ಮಾಡಿಸಿದ್ರು. ಆವಾಗ ಸ್ವಲ್ಪ ನಂಗೆ ಸಮಾಧಾನ ಆಯಿತು. ಎಲ್ಲ ಸ್ವಲ್ಪ ಸ್ಟ್ರೆಚ್ ಮಾಡಿದ ಮೇಲೆ ಈಸಿ ಅನ್ನಿಸ್ತಿತ್ತು. ಮಸಲ್ಸ್ ಎಲ್ಲ ಲೂಸ್ ಆಯಿತು, ಆವಾಗ ಆರಾಮ್ ಅನ್ನಿಸ್ತಿತ್ತು. ನನ್ನ ಮಕ್ಕಳಿಗೆ 2nd ಡೇಯಿಂದನೇ ಫೀಡ್ ಮಾಡಿಸ್ತಾ ಇದ್ದೆ. ಬರುತ್ತೋ ಬರಲ್ಲೋ ಲ್ಯಾಚ್ ಅಂತೂ ಮಾಡಿಸ್ತಾ ಇದ್ದೆ ಪ್ರತಿ ಸತಿನೂ. ಆಮೇಲೆ ಫಾರ್ಮುಲಾ ಕೊಡ್ತಿದ್ದಿದ್ದು. ಆಮೇಲೆ ನನಗೆ ಸಿ ಸೆಕ್ಷನ್ದು ಪೇಯ್ನ್ ಅಂದರೆ ಎದ್ದೇಳಬೇಕಾದ್ರೆ ಬೆಡ್ಡಿಂದ ಮತ್ತು ಮಲ್ಕೋಬೇಕಾದ್ರೆ ಜಾಸ್ತಿ ಪೇಯ್ನ್ ಇದ್ದಿದ್ದು. ಅದು ಬಿಟ್ಟರೆ ಆರಾಮಾಗಿದ್ದೆ. ನೆಕ್ಸ್ಟು ಸಂಜೆ ರಿಪೋರ್ಟ್ ಬಂತು ಮಕ್ಕಳದು. ಆ ರಿಪೋರ್ಟಲ್ಲಿ ಏನಂತ ಬಂತು, ಏನಿತ್ತು
ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಮಾತಾಡ್ತೀನಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಈ ಡೆಲಿವರಿ ಸೀರೀಸು ಇಷ್ಟ ಆಗಿದರೆ ಟ್ವಿನ್ಸ್ ಡೈರಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು.